ಹಾಯ್ ಎಲ್ಲರೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಕೋರ್ಟ್ ಕೇಸಲ್ಲಿ ಒಂದು ನಷ್ಟ ಆಗುವಂಥ ಯೋಗ, ಅಂದರೆ ಕೋರ್ಟ್ ಕೇಸಲ್ಲಿ ಹಿನ್ನಡೆ ಆಗುವಂಥ ಯೋಗ ಯಾವ ಥರ ಜಾಗದಲ್ಲಿ ಇರ್ತದೆ ಅಂತ ನೋಡೋಣ. ಈ ಥರ ಒಂದು ಯೋಗ ಇದ್ದರೆ ಏನಾಗ್ತದೆ ಅಂತ ಹೇಳಿದ್ರೆ, ನಿಮಗೇನಾದರೂ ಕೋರ್ಟಲ್ಲಿ ಏನಾದರೂ ಕೇಸು ಇದಿದ್ದರೆ ಏನಾಗ್ತದೆ, ನಿಮಗದು ಹಿನ್ನಡೆ ಆಗುತ್ತೆ ಮತ್ತು ನಷ್ಟ ಆಗುತ್ತೆ ಅಂತ ಹೇಳಿದ್ರೆ ನೀವು ಅದಕ್ಕೆ ದಂಡ ತುಂಬಿ ಕೊಡಬೇಕಾಗಿ ಬರ್ಬೋದು. ಈ ಕೆಲವೊಂದು ಕೇಸಲ್ಲಿ ನೋಡ್ಬೋದು, ಕೆಲವು ಕೇಸು ಅವರಿಗೆ ಹಿನ್ನಡೆ ಆಗಿ ಅವರು ದಂಡ ಕೊಡಬೇಕಾಗಿ ಬರ್ತದೆ. ಅಂದರೆ ಕೋರ್ಟ್ ಕೇಸ್ ಫೇಲಾಗಿ ಲಾಸ್ ಆಗುತ್ತೆ. ಅದು ಜಾತಕದಲ್ಲಿ ಯಾವ ಥರ ಒಂದು ಇರ್ತದೆ, ಯಾವ ಥರ ಒಂದು ಆ ಯೋಗ ಒಂದು ಫಾರ್ಮ್ಯಾಟ್ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ಡೀಪಾಗಿ ತಿಳ್ಕೊಳ್ತಾ ಹೋಗೋಣ. ಕೋರ್ಟ್ ಕೇಸಲ್ಲಿ ಹಿನ್ನಡೆ ಆಗುವಂಥ ಒಂದು ಯೋಗ, ಇದಕ್ಕೆ ಮೇನ್ ಕಾರಣವಂತ ಮನೆ ಅಂತ ಹೇಳಿದ್ರೆ ಆರನೇ ಮನೆ ಅಂತ ಹೇಳಿದ್ರೆ ಅದು ನಿಮ್ಮ ಕೋರ್ಟ್ ಕಚೇರಿ ಕೇಸು ಈ ಥರ ಬರುತ್ತೆ. ಆರನೇ ಮನೆ ಅಂತ ಹೇಳಿದ್ರೆ ಕೋರ್ಟ್ ಕೇಸ್, ಕಾನೂನು ಸಮಸ್ಯೆಗಳು. ಈ ಆರನೇ ಮನೆ ಅಧಿಪತಿ ಇಲ್ಲಿ ಒಂದು ಹೆಚ್ಚಾಗಿ ಪ್ರಭಾವ ಇರ್ತಾನೆ. ಅದು ಯಾವ ಥರ ಅಂತ ನೋಡೋಣ. ಮೊದಲನೇದಾಗಿ ಆರನೇ ಮನೆ ಅಧಿಪತಿ ನೀಚ ಆಗಿದ್ದರೆ ಅಥವಾ ಶತ್ರು ರಾಶಿಯಲ್ಲಿದ್ದರೆ, ಆರನೇ ಮನೆ ಅಧಿಪತಿ ಏನಾದರೂ ನೀಚ ಆಗಿದ್ದರೆ ಅಥವಾ ಶತ್ರು ರಾಶಿಯಲ್ಲಿದ್ದರೆ, ಉದಾಹರಣೆಗೆ ಇದು ಲಗ್ನ ಅಂತ ತಿಳ್ಕೊಳ್ಳೋಣ. ಇಲ್ಲಿ ಆರನೇ ಮನೆ ಅಧಿಪತಿ ಯಾರಾಗ್ತಾರೆ, 1 2 3 4 5 6 ಆರನೇ ಮನೆ ಅಧಿಪತಿ ಯಾರಾಗ್ತಾರೆ, ಇಲ್ಲಿ ಗುರು ಆಗ್ತಾನೆ. ಇಲ್ಲಿ ಗುರು ಏನಾದರೂ ಶತ್ರು ರಾಶಿಯಲ್ಲಿದ್ದರೆ ಅಂತ, ಉದಾಹರಣೆಗೆ ಗುರು ಏನಾದರೂ ಮಕರ ಕುಂಭದಲ್ಲಿದ್ದರೆ ಶತ್ರು ರಾಶಿ ಆಗುತ್ತೆ. ಆವಾಗ ಅದು ಅವರಿಗೆ ಕೋರ್ಟಲ್ಲಿ ಹಿನ್ನಡೆ ಆಗುತ್ತೆ. ಇದು ಮೊದಲನೇ ಒಂದು ಯೋಗ, ಆರನೇ ಮನೆ ಅಧಿಪತಿ ಶತ್ರು ರಾಶಿಯಲ್ಲಿದ್ದರೆ. ಆಮೇಲೆ ಆರನೇ ಮನೆ ಅಧಿಪತಿ ನೀಚ ಆಗಿದ್ದರೆ, ಉದಾಹರಣೆಗೆ ಇಲ್ಲಿ 1 2 3 4 5 6 ಇದು ಲಗ್ನ ಅಂತ ತಿಳ್ಕೊಳ್ಳಿ. ಇಲ್ಲಿ ಆರನೇ ಮನೆ ಅಧಿಪತಿ ಯಾರಾಗ್ತಾರೆ, 1 2 3 4 5 6 ಆರನೇ ಮನೆ ಅಧಿಪತಿ ಯಾರಾಗ್ತಾರೆ, ಮಂಗಳ ಆಗ್ತಾರೆ. ಮಂಗಳ ಏನಾದರೂ ಇಲ್ಲಿದ್ದರೆ ನೀಚ ಆಗಿದ್ದರೆ, ಆರನೇ ಮನೆ ಅಧಿಪತಿ ನೀಚ ಆಗಿದ್ದರೂ ಕೂಡ ನಿಮಗೆ ಅದು ಕೋರ್ಟ್ ಕೇಸಲ್ಲಿ ಹಿನ್ನಡೆ ಆಗುವಂಥ ಚಾನ್ಸ್ ಹೆಚ್ಚಾಗಿರ್ತದೆ. ಆರನೇ ಮನೆ ಅಧಿಪತಿ ನೀಚ ಕೂಡ ಆಗಿರಬಾರ್ದು. ಆಮೇಲೆ ಆರನೇ ಮನೆ ಅಧಿಪತಿ ರಾಹು ಕೇತು ಮತ್ತು ನೀಚ ರಾಶಿಯಲ್ಲಿರಬಾರ್ದು. ಈ ಆರನೇ ಮನೆ ಅಧಿಪತಿ, ಉದಾಹರಣೆಗೆ ಇದು ಲಗ್ನ ಅಂತ ತಿಳ್ಕೊಳ್ಳಿ. ಇಲ್ಲಿ ಆರನೇ ಮನೆ ಅಧಿಪತಿ ಯಾರಾಗ್ತಾರೆ, ಮಂಗಳ ಆಗ್ತಾರೆ. ಮಂಗಳ ಇಲ್ಲಿ ರಾಹು ಕೇತು ಜೊತೆ ಇರಬಾರ್ದು. ಅಂದರೆ ಉದಾಹರಣೆಗೆ ಇಲ್ಲಿ ಮಂಗಳ ಇಲ್ಲಿದ್ರೆ ಅಂತ ತಿಳ್ಕೊಳ್ಳಿ, ಇಲ್ಲಿ ರಾಹು ಅಥವಾ ಕೇತು ಜೊತೆ ಇದ್ದರೆ ಅದು ಅವರಿಗೆ ಕೋರ್ಟಲ್ಲಿ ಹಿನ್ನಡೆ ಆಗುತ್ತೆ. ಮತ್ತು ಆರನೇ ಮನೆ ಅಧಿಪತಿ ನೀಚ ರಾಶಿಯಲ್ಲಿ ಕೂಡ ಇರಬಾರ್ದು. ನೆಕ್ಸ್ಟ್ ಬರೋದು ಆರನೇ ಮನೆ ಅಧಿಪತಿ ವಕ್ರಗ್ರಹದ ದೃಷ್ಟಿ ಇರ್ಬೋದು. ಆರನೇ ಮನೆ ಅಧಿಪತಿಗೆ ವಕ್ರಗ್ರಹದ ದೃಷ್ಟಿ ಇದ್ದರೂ ಕೂಡ ಕೋರ್ಟಲ್ಲಿ ಹಿನ್ನಡೆ ಆಗುತ್ತೆ. ಉದಾಹರಣೆಗೆ ಇಲ್ಲಿ ಆರನೇ ಮನೆ ಅಧಿಪತಿ ಮಂಗಳ ಅಂತ ತಿಳ್ಕೊಳ್ಳಿ, ಮಂಗಳ ಇಲ್ಲಿರ್ತಾನೆ ಅಂತ ತಿಳ್ಕೊಳ್ಳಿ. ಸಪೋಸ್ ಮಂಗಳ ಇಲ್ಲಿರ್ತಾನೆ, ಇಲ್ಲಿ 7ನೇ ಮನೆ 1 2 3 4 5 6 7 ಇಲ್ಲಿಂದ ಯಾವುದಾದ್ರೂ ಗ್ರಹ ವಕ್ರ ಆಗಿದೆ ಅಂತ ತಿಳ್ಕೊಳ್ಳಿ. ಉದಾಹರಣೆಗೆ ಶುಕ್ರ ಇಲ್ಲಿ ವಕ್ರ ಆಗಿದೆ ಅಂತ ತಿಳ್ಕೊಳ್ಳಿ. ಈ ವಕ್ರೀಗ್ರಹದ ದೃಷ್ಟಿ ಆರನೇ ಮನೆ ಅಧಿಪತಿಗಿದ್ದರೂ ಕೂಡ ನಿಮಗೆ ಕೋರ್ಟ್ ಕೇಸಲ್ಲಿ ತುಂಬ ಒಂದು ನಷ್ಟ ಆಗುವಂಥ ಚಾನ್ಸ್ ಇರ್ತದೆ. ಆರನೇ ಮನೆ ಅಧಿಪತಿ ವಕ್ರೀಗ್ರಹದ ದೃಷ್ಟಿ ಕೂಡ ಇರಬಾರ್ದು. ಮತ್ತು ಆರನೇ ಮನೆ ಅಧಿಪತಿ ಕೂಡ ವಕ್ರಿಯಾಗಿರಬಾರ್ದು. ಉದಾಹರಣೆಗೆ ಇಲ್ಲಿ ಆರನೇ ಮನೆ ಅಧಿಪತಿ ಮಂಗಳ ಆಗ್ತಾನೆ. ಉದಾಹರಣೆಗೆ ಇಲ್ಲಿ ಮಂಗಳ ಇಲ್ಲಿದ್ದು ಏನಾದರೂ ವಕ್ರಿಯಾಗಿದ್ದರೆ, ಆರನೇ ಮನೆ ಅಧಿಪತಿ ವಕ್ರಿಯಾಗಿದ್ದರೂ ಕೂಡ ನಿಮಗೆ ಕೋರ್ಟ್ ಕೇಸಲ್ಲಿ ಹಿನ್ನಡೆ ಆಗುವಂಥ ಚಾನ್ಸ್ ಇರ್ತದೆ. ಮತ್ತು ಆರನೇ ಮನೆ ಅಧಿಪತಿ ಏನಾದರೂ ದುರ್ಬಲ ಗ್ರಹದ ಜೊತೆ ಇದ್ದರೆ, ಉದಾಹರಣೆಗೆ ಇಲ್ಲಿ ಆರನೇ ಮನೆ ಅಧಿಪತಿ ಮಂಗಳ ಇಲ್ಲಿದ್ದಾರೆ ಅಂತ ತಿಳ್ಕೊಳ್ಳಿ. ಇಲ್ಲಿ ಒಂದು ದುರ್ಬಲ ಗ್ರಹ ಅಂತ ತಿಳ್ಕೊಳ್ಳಿ. ಉದಾಹರಣೆಗೆ ಶನಿ ಇದ್ದಾನೆ, ಶನಿ ತುಂಬ ದುರ್ಬಲವಾಗಿ ಇಲ್ಲಿದ್ದಾನೆ ಅಂತ ತಿಳ್ಕೊಳ್ಳಿ. ಈ ದುರ್ಬಲ ಗ್ರಹದ ಜೊತೆ ಆರನೇ ಮನೆ ಅಧಿಪತಿ ಇದ್ದರೂ ಕೂಡ ಅವರಿಗೆ ಕೋರ್ಟ್ ಕೇಸಲ್ಲಿ ಹಿನ್ನಡೆ ಆಗುತ್ತೆ. ನಂತರ ಆರನೇ ಮನೆ ಅಧಿಪತಿ ವಕ್ರಿಯಾಗಿದ್ದರೂ ಕೂಡ ಇದು ಆಗುತ್ತೆ. ನಂತರ ವಕ್ರಿಗ್ರಹ ಆರನೇ ಮನೆಯಲ್ಲಿದ್ದರೆ, ಉದಾಹರಣೆಗೆ ಇದು ಆರನೇ ಮನೆ ಅಂತ ತಿಳ್ಕೊಳ್ಳಿ. ಇಲ್ಲಿ ಏನಾದರೂ ಒಂದು ಗ್ರಹ ವಕ್ರಿಯಾಗಿರ್ತದೆ. ಇಲ್ಲಿ ಉದಾಹರಣೆಗೆ ಗುರು ವಕ್ರಿಯಾಗಿದೆ ಅಂತ ತಿಳ್ಕೊಳ್ಳಿ. ಆರನೇ ಮನೆಯಲ್ಲಿ ವಕ್ರಿಗ್ರಹ ಇದ್ದರೂ ಕೂಡ ಅದು ಕೋರ್ಟ್ ಕೇಸಲ್ಲಿ ಹಿನ್ನಡೆ ಆಗುವಂಥ ಚಾನ್ಸು ಬಹುತೇಕ ಇರ್ತದೆ. ಮತ್ತು ಆರನೇ ಮನೆಯಲ್ಲಿ ಏನಾದರೂ ದುರ್ಬಲ ಗ್ರಹ ಇದ್ದರೆ, ಇಲ್ಲೇನಾದರೂ ತುಂಬ ವೀಕ್ ಆಗಿರುವಂಥ ಗ್ರಹ ಇದ್ದರೂ ಕೂಡ ಅದು ಕೋರ್ಟ್ ಕೇಸಲ್ಲಿ ಹಿನ್ನಡೆ ಆಗುವಂಥ ಚಾನ್ಸ್ ಇರ್ತದೆ. ನೆಕ್ಸ್ಟ್ ಬರೋದು ಆರನೇ ಮನೆ ಅಧಿಪತಿ 4 10 ಮತ್ತು ಲಗ್ನದಲ್ಲಿದ್ದು ರಾಹು ಕೇತು ಶನಿ
ರಾಹುಕೇತು ಶನಿಯ ದೃಷ್ಟಿ ಜೊತೆ ಇದ್ದರೂ ಕೂಡ ಅದು ನಿಮಗೆ ಕೋರ್ಟಲ್ಲಿ ಹಿನ್ನಡೆ ಆಗುತ್ತೆ. ಉದಾಹರಣೆಗೆ ಇಲ್ಲಿ 6ನೇ ಮನಾಧಿಪತಿ ಮಂಗಳ ಏನಾದರೂ ಲಗ್ನದಲ್ಲಿದ್ದರೆ, ಇಲ್ಲಿ 4ನೇ ಮನೆಯಲ್ಲಿದ್ದರೆ, ಆಮೇಲೆ 10ನೇ ಮನೆಯಲ್ಲಿದ್ದರೆ, ಜೊತೆಗೆ ಇಲ್ಲಿ ಏನಾದರೂ ರಾಹುಕೇತು ಶನಿ ಜೊತೆ ಇದ್ದರೆ ಅದು ಕೂಡ ನಿಮಗೆ ಕೋರ್ಟಲ್ಲಿ ಹಿನ್ನಡೆ ಆಗುವಂಥ ಚಾನ್ಸು ಇರ್ತದೆ. ಈ ಥರ ಹೇಳಿರುವಂಥ ಎಲ್ಲ ನಾನು ಹೇಳಿರುವಂಥ ಇದ್ದರೆ ಅವರಿಗೆ ಕೋರ್ಟ್ ಕೇಸಲ್ಲಿ ತುಂಬ ಹಿನ್ನಡೆ ಆಗುತ್ತೆ, ಸೋಲಾಗುತ್ತೆ, ದಂಡ ಕಟ್ಟಬೇಕಾಗಿ ಬರ್ಬೋದು. ಈ ಥರ ಎಲ್ಲ ಚಾನ್ಸ್ ಹೆಚ್ಚಿರ್ತದೆ. ಇದು ಕೋರ್ಟ್ ಕೇಸಲ್ಲಿ ಹಿನ್ನಡೆ ಆಗುವಂಥ ಯೋಗ. ಇನ್ನೊಂದ್ಸಲಿ ಬ್ರೀಫಾಗಿ ಹೇಳ್ತೇನೆ ನೋಡಿ. 6ನೇ ಮನಾಧಿಪತಿ ಕೋರ್ಟ್ ಕೇಸು ಕಾನೂನು ಸಂಬಂಧಿತ ಒಂದು ಗ್ರಹ. ಇಲ್ಲಿ 6ನೇ ಮನಾಧಿಪತಿ ನೀಚ ಆಗಿರಬಾರ್ದು, 6ನೇ ಮನಾಧಿಪತಿ ಶತ್ರು ರಾಶಿಯಲ್ಲಿರಬಾರ್ದು, ಆಮೇಲೆ 6ನೇ ಮನಾಧಿಪತಿ ರಾಹುಕೇತು ಜೊತೆ ಇರಬಾರ್ದು, ಶನಿ ಜೊತೆ ಇರಬಾರ್ದು, 6ನೇ ಮನಾಧಿಪತಿ ವಕ್ರಿಯಾಗಿರ್ಬಾರ್ದು, 6ನೇ ಮನಾಧಿಪತಿಗೆ ವಕ್ರಿ ಗ್ರಹದ ದೃಷ್ಟಿ ಇರಬಾರ್ದು, 6ನೇ ಮನಾಧಿಪತಿ ನೀಚ ಆಗಿರಬಾರ್ದು. ಈ ಥರ ಇಲ್ಲಿ ಎಲ್ಲ ಒಂದು ರೂಲ್ಸ್ ಅಪ್ಲೈ ಆದರೆ ಅವರಿಗೆ ಕೋರ್ಟ್ ಕೇಸಲ್ಲಿ ಹಿನ್ನಡೆ ಆಗುವಂಥ ಚಾನ್ಸ್ ಬಹುತೇಕ ಇರ್ತದೆ. ಇದು ಕೋರ್ಟ್ ಕೇಸಲ್ಲಿ ಹಿನ್ನಡೆ ಆಗುವಂಥ ಒಂದು ಯೋಗ. ನಿಮಗೇನಾದರೂ ಜಾತಕ ವಿಶ್ಲೇಷಣೆ ಮಾಡಬೇಕಂದ್ರೆ ಒಂದು ವರ್ಷ ಸಂಖ್ಯೆ 70 906 37 934 ಈ ನಂಬರ್ಗೆ ವಾಟ್ಸಪ್ ಮಾಡಿದರೆ ಜಾತಕದ ಡೀಟೇಲಾಗಿ ತಿಳಿಸಿಕೊಡ್ತೇವೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.